ಐ ಮೀನ್ ನನ್ನ ಮಗಳಿಗೋಸ್ಕರ ನಿಮ್ ಜೊತೆ ಬರ್ತಾ ಇದ್ದೀನಿ ಅಂತ ಅಂದೆ ಅಷ್ಟೇ. ಎಲ್ಲಿವರೆಗೂ, ಎಷ್ಟು ದಿನ ಅಂತ ಬರ್ತೀರಾ? ದಯವಿಟ್ಟು ಕೆಲವೇ ತಿಂಗಳುಗಳಿಗಾದ್ರೂ ನನ್ನ ಮಗಳ ಜೊತೆಲಿರಿ. ಆಮೇಲೆ ಏನ್ ಮಾಡ್ತೀರಾ? ಇನ್ನೊಬ್ಳು ಅಮ್ಮನ್ ಕರೆಸ್ತೀರಾ? ಇಲ್ಲ, ನಾನು ಈ ಊರನ್ನೇ ಬಿಟ್ಟು ಹೋಗ್ಬಿಡ್ತೀನಿ ಕಣ್ರಿ. ಅಲ್ಲಿವರೆಗೂ ನನ್ನ ಮಗಳ ಮುಖದಲ್ಲಿ ನಗು ಬರಲಿ ಅನ್ನೋದೊಂದೇ ನನ್ನ ಉದ್ದೇಶ. ನೆನ್ನೆ ತಾನೇ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿ ನಿಮ್ಮನ್ನ ಕರ್ಕೊಂಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಈಗ ನೀವು ಆಗಲ್ಲ ಅಂದ್ರೆ ಅದು ಯಾವ ಮುಖ ಇಟ್ಕೊಂಡು ನನ್ನ ಮಗಳ ಮುಂದೆ ಹೋಗಿ ನಿಂತ್ಕೊಳ್ಳಿ. ಅಲ್ಲ, ನಿಮ್ ಮಗಳು ನಿಮ್ ಜೀವನ, ಅದಕ್ಕೆ ನಾನೇನ್ ಮಾಡ್ಲಿ? ಇಷ್ಟ ದಿನ ನೀವಿಬ್ರೇ ಇದ್ರಿ ತಾನೆ. ಹಾಗಿದ್ರೆ ನೀವು ಯಾಕ್ರಿ ನಮ್ಮ ಆಫೀಸಿಗೆ ಬಂದ್ರಿ? ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ಜಾಬ್ ಆಫರ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಹಂಗಂದ್ಮೇಲೆ ಸಿಕ್ಕಿದ ಕೆಲ್ಸನ ಕಣ್ಣಿಗೆ ಹೊತ್ಕೊಂಡು ಮಾಡ್ಬೇಕು ತಾನೆ. ಈ ಟೈಮಲ್ಲಿ ಎಲ್ಲಾ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲೂ ಸಾವಿರಾರು ಜನ ಕೆಲ್ಸದವ್ರನ್ನ ಕೆಲ್ಸದಿಂದ ತೆಗಿತಾ ಇದಾರೆ. ಅಂಥದ್ರಲ್ಲಿ ನಿಮ್ಗೆ ನೀವ್ ಎಷ್ಟು ಸಂಬಳ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರು ಕೆಲಸ ಮಾಡಲ್ವಲ್ರಿ. ಇದ್ ನಿಮ್ಗೆ ನ್ಯಾಯನಾ? ನೋಡಿ, ನೀವ್ ನನಗ್ ಕೋಪ ಬರಿಸ್ತಿದ್ದೀರಾ. ಅಮ್ಮ ಎಲ್ಲಿ ಪಪ್ಪ? ಮತ್ತೆ ಅಲ್ಲಿಂದ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಇವತ್ತೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ಬಂಗಾರಿ, ಅಮ್ಮನ್ಗೆ ಹುಷಾರಿಲ್ಲ. ಡಾಕ್ಟರ್ ಬರ್ತಿದಂಗೆ ಅಮ್ಮಂದು ಹೆಲ್ತ್ ಕಂಡೀಷನ್ ಕೇಳ್ಕೊಂಡು ಆಮೇಲೆ ಮಾತಾಡಿಸ್ತೀನಿ. ಈಗ ನೀನು ರಾಮಣ್ಣನ ಕೈಲಿ ಫೋನ್ ಕೊಟ್ಬಿಟ್ಟು ಹೋಗಿ ಹೋಮ್ವರ್ಕ್ ಮಾಡ್ಕೋಕಂದ. ಕೇಳಿಸ್ಕೊಂಡ್ರ ನನ್ನ ಮಗಳ ಪರಿಸ್ಥಿತಿ? ಅದಕ್ಕೆ ನಾನು ನಿಮ್ಮನ್ನ ಎಷ್ಟೊಂದು ಕೇಳ್ಕೊತಾ ಇರೋದು. ನೋಡಿ, ನೀವೇನೇ ಹೇಳಿದ್ರು ನನ್ನ ಕೈಯಿಂದ ಈ ಕೆಲಸ ಆಗಲ್ಲ. ಅಪ್ಪ, ನನ್ನ ಬೆನ್ನ ಹಿಂದೆ ಏನೋ ಒಂದು ನಡೀತಿದೆ ಅನ್ನಿಸ್ತದೆ. ಆದ್ರೆ ಏನು ಅಂತ ಕಂಡು ಹಿಡಿಯೋಕ್ಕಾಗ್ತಾ ಇಲ್ಲ. ಕೇಳಿದ್ದನ್ನ ನಂಬಬೇಕು ಬಿಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಹೇಗೆ ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಕೇಳ್ತಿದ್ರೆ ಸಮಾಧಾನ ಇರಲ್ಲ. ಅದಕ್ಕೆ ನಾನು ಅಣ್ಣನ ಜೊತೆ ಮದುವೆ ಮಾಡಿಸಿದ್ದು ಅಜ್ಜಿ ಅಲ್ವಾ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಂದರೆ, ಅದಕ್ಕೆ ಮದುವೆ ಆಗೋಕ್ಕೂ ಮೊದಲು ನಿಮ್ಮ ಜೊತೆ ಏನಾದರೂ ಜಗಳ ಆಡಿದ್ರ? ಹೇಳಿಯಪ್ಪ, ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೆದಿತ್ತಾ? ಈ ವಿಷಯನ ಯಾಕೆ ಕೇಳ್ತಾ ಇದ್ದೀನಂದ್ರೆ, ನಿಮ್ಮ ಫ್ರೆಂಡ್ ಲಾಯರ್ ಶ್ರೀನಿವಾಸ್ ಇದ್ರಲ್ಲ, ಅವ್ರ ಮಗ ಆದರ್ಶ್, ಅವನು ನನಗೆ ಈ ವಿಷಯ ಹೇಳ್ದ. ನಿಜನ ಅಂತ ಅವ್ರ ತಂದೆನ ಕೇಳೋಣ ಅಂತಂದರೆ ಅವ್ರು ಬದುಕಿಲ್ಲ. ನಿಮ್ಮನ್ನು ಕೇಳೋಣ ಅಂತಂದರೆ ನೀವು ಸದ್ಯಕ್ಕೆ ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ನಾನು ಆದರ್ಶ್ ಸೇರಿಕೊಂಡು ಕೆಲವು ಘಟನೆಗಳ ಬಗ್ಗೆ ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಪ್ಪ. ದೀಪ ಅವ್ರು ಸೋತಿಲ್ಲ, ಬದುಕಿದ್ದಾರೆ. ಹೌದಪ್ಪ, ಸದ್ಯದಲ್ಲೇ ನಾನು ಅವ್ರನ್ನ ಕರ್ಕೊಂಬಂದು ಈ ಮನೆಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಲ್ಲಿಸ್ತೀನಿ. ಅಂದರೆ ದೀಪನೇ ದಿಶಾ ಅನ್ನೋ ಸತ್ಯ ಚಿರು ಗೊತ್ತಾಗೋಯ್ತಾ? ದೀಪ ಅವ್ರು ಮತ್ತೆ ನಮ್ಮ ಮನೆಗೆ ಬಂದರೆ ಮಾತ್ರ ಈ ಮನೆ ಸಮಸ್ಯೆ ಬಗೆಹರಿಯೋದು. ದೀಪ ಅವ್ರ ಮನೆಗೆ ಬಂದರೆ ದಿಶಾ ಅವ್ರ ಕತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿಯಪ್ಪ. ಆದಷ್ಟು ಬೇಗ ದಿಶಾ ನಮ್ಮ ಮನೆಯಿಂದ ಹೊರಗೆ ಹಾಕ್ತೀನಿ. ದೀಪ ಅವ್ರು ಮತ್ತೆ ಬರೋದು ನಿಮಗೂ ಖುಷಿ ಅಲ್ವಾಪ್ಪ? ಯಾಕಂದರೆ ನನ್ನ ಜೊತೆ ಕೊನೆವರೆಗೂ ಇರಬೇಕಾಗಿರೋದು ದೀಪ ಅವರು, ದಿಶಾ ಅವರಲ್ಲ. ಇದು ನೀವು ಒಪ್ತೀರಾ ಅನ್ಕೊಂಡಿದ್ದೀನಿ. ಧೈರ್ಯವಾಗಿರಿಯಪ್ಪ, ಎಲ್ಲ ಒಳ್ಳೇದಾಗುತ್ತೆ. ನಾಳೆ ಮನೇಲೊಂದು ಪೂಜೆ ಇಟ್ಕೊಂಡಿದ್ದೀನಿ. ನಾಳೆನೇ ಇದಕ್ಕೆಲ್ಲ ಅಂತ್ಯ ಹಾಡ್ತೀನಿ. ರೆಸ್ಟ್ ಮಾಡಿಯಪ್ಪ. ಆದರ್ಶ್, ನಾಳೆ ಮನೇಲಿ ಪೂಜೆ ಅರೇಂಜ್ ಮಾಡಿದ್ದೀನಿ. ವಿತ್ ಪ್ರೂಫೇ ಮನೆಗೆ ಬಾ. ಈ ಸಲನಾದ್ರೂ ನನ್ನ ಸಿಂಹ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಓದಿ ಪೊಲೀಸ್ ಆಗ್ಲಿ, ರಿಯಲ್ ಪೊಲೀಸ್ ಆಗ್ಲಿ ಅನ್ನೋದು ನನ್ನ ಆಸೆ.
ಸಂಜನಾ ಏನಮ್ಮ ನಮ್ಮ ನರಸಿಂಹ ಏನಾಗಿದ್ದಾನೆ? ಪೊಲೀಸು ಮುಂದೆ ಏನಾಗ್ತಾನೆ? ದೊಡ್ಡ ಆಫೀಸರ್ ಆಗ್ತಾನೆ. ಅಂದ್ರೆ ನೀನು ನರಸಿಂಹ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಅಂದ್ರೆ ಅವ್ನು ಚೆನ್ನಾಗಿ ಓದಿ ಪೊಲೀಸ್ ಆಗಿಲ್ವಾ? ಹಾಗಲ್ಲ ಆಂಟಿ, ಚೆನ್ನಾಗೇ ಓದಿದಾನೆ. ಇನ್ನು ಮುಂದೆ ಹೋಗ್ತಾ ದೊಡ್ಡ ಆಫೀಸರ್ ಆಗ್ಲಿ ಅಂತ ಹೇಳ್ತಿದ್ದೆ ಅಷ್ಟೆ. ಹೌದಾ? ಎಲ್ಲಿ ಯಾವ ಪುಸ್ತಕ ಕೊಡಿಲಿ? ಇಲ್ಲೇ ಇದೆ ಆಂಟಿ. ಅವ್ನ್ ಪೊಲೀಸ್ ಪರೀಕ್ಷೆ ಬರೆಯೋದಕ್ಕೆ ಇದೇ ಪುಸ್ತಕ ಕಣಮ್ಮ ಓದಿದ್ದು. ಇದನ್ನೇ ಮತ್ತೆ ಓದ್ಬೇಕಾ? ಹ್ಞೂ ಆಂಟಿ, ಸಬ್ ಇನ್ಸ್ಪೆಕ್ಟರ್ ಇಂದ ಇನ್ಸ್ಪೆಕ್ಟರ್ ಆಗಿ ಅದಾದ್ಮೇಲೆ ದೊಡ್ಡ ಆಫೀಸರ್ ಆಗ್ಬೇಕಲ್ವಾ, ಅದಕ್ಕೆ ಈ ಬುಕ್ಸ್ನೇ ಓದ್ಬೇಕು. ಓ ಹೌದಾ? ಛೆ, ನಾನ್ ನೋಡಮ್ಮ ಎಂಥ ದಡ್ಡಿ, ಇದೆಲ್ಲ ನನ್ಗೆ ಅರ್ಥನೇ ಆಗಲ್ಲ. ಆದ್ರೂ ನೀನ್ ಗ್ರೇಟ್ ಕಣಮ್ಮ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಡಿವೋರ್ಸ್ ಕೇಸ್ಗಳೇ ಜಾಸ್ತಿ ಆಗೋಗಿದೆ. ಆದ್ರೆ ನೀನ್ ಮಾತ್ರ ಗಂಡನ ಏಳ್ಗೆಗೆ ಅವ್ನ ಹಿಂದೆ ನೀನ್ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ಯಾ. ಗುಡ್ ಗುಡ್, ನಿನ್ನ ಮೆಚ್ಚದೆ ನಾನು. ಥ್ಯಾಂಕ್ ಯು ಆಂಟಿ. ಏನದು? ಏನಿಲ್ಲ, ಊಟ ಕರಿಯೋಣ ಅಂತ ಬಂದೆ. ಇವಳು ನಮ್ಮ ಯಜಮಾನ್ರು ಬರ್ಲಿ ಅಂತ ನಾಚ್ಕೋತಾ ಇದ್ಲು. ಆಯ್ತು, ಇಬ್ರು ಒಟ್ಟಿಗೆ ಬನ್ನಿ ಅಂತ ಹೇಳ್ದೆ. ನನಗೆ ಹಸಿವಿಲ್ಲ.